ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಹಾಲಕುಸುಗಲ್ ಗ್ರಾಮದ ಶ್ರೀ ಸಿದ್ದಾರೂಢ ಕಲ್ಯಾಣ ಮಂಟಪದಲ್ಲಿ ನಿವೃತ್ತ ಪ್ರೌಢಶಾಲಾ ಶಿಕ್ಷಕ ಹಾಗೂ ಮುಖ್ಯೋಪಾಧ್ಯಾಯರು ಆದ ಶ್ರೀ ಸಿದ್ದಯ್ಯ ಗದಿಗಯ್ಯ ಹಿರೇಮಠರವರ ಸೇವಾ ನಿವೃತ್ತಿ ಅಭಿನಂದನಾ ಸಮಾರಂಭ ಅದ್ದೂರಿಯಾಗಿ ಜರುಗಿದೆ. 3 ದಶಕಗಳಿಗೂ ಹೆಚ್ಚು ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಸಿದ್ದಯ್ಯ ಹಿರೇಮಠ್ ಅವರು ಹಲವಾರು ಗ್ರಾಮಗಳಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಕೊಡುವುದರ ಮೂಲಕ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಅಣ್ಣಿಗೇರಿ ತಾಲೂಕಿನ ಇಬ್ರಾಹಿಂಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿಯಾಗಿರುವ ಅವರು ನವಲಗುಂದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಕಾರ್ಯಕ್ರಮ ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಇಮ್ಮಡಿ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಹಾಸ್ವಾಮಿಗಳು ಸಿದ್ದಯ್ಯ ಹಿರೇಮಠ ಹಾಗೂ ಅವರ ಧರ್ಮಪತ್ನಿಯನ್ನ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಸನ್ಮಾನಿಸಿದರು. ಮುಖ್ಯ ಅತಿಥಿಗಳಾಗಿ ವೇದಮೂರ್ತಿ ವಿಶ್ವೇಶ್ವರಯ್ಯ ಚಿಕ್ಕಮಠ ಹಾಗೂ ಎಬಿ ಕೊಪ್ಪದ್ ಭಾಗವಹಿಸಿ ಮಾತನಾಡಿದರು. ಸಿದ್ದಯ್ಯ ಹಿರೇಮಠ ಅವರ ಶಿಕ್ಷಣ, ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರದ ಕೊಡುಗೆಗಳನ್ನು ಶ್ಲಾಘಿಸಿದರು. ನವಲಗುಂದ ತಾಲೂಕಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ ಮತ್ತು ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನ, ಶ್ರೇಷ್ಠವಾಗಿರ್ತಕ್ಕಂಥ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಯಾರಾದರೂ ಮಾಡಿದ್ರೆ ಅದು ಹಾಲಕುಸುಗಲ ಭಕ್ತರ ಮಾಡ್ಯಾರ ಅಂತ ತಿಳ್ಕೊಂಡು ನಾವು ಎಲ್ಲಾದ್ರೂ ಕೂಡ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೇವೆ. ಏನ್ ಅದು ಪ್ರಸಾದ ಮಾಡಿಸಿದ್ದು ಅಧ್ಯಕ್ಷರ ಮದುವೆ ಮಾಡಿಕೊಂಡು ಎಲ್ಲರೂ ಕೂಡ ಏನ್ ಮಾಡಿದ್ರು ಬಾಬು ಇದೇ ಮೈಕ್ ಒಂದು ಯಾಕ ಎಲ್ಲ ಕೊಟ್ಕೊಂಡು ಮಾಡಕತ್ತೈತಿ. ಯಾಕ ಇದಕ್ಕೂ ಆದೇಶ ಬೇಕಾಗ್ಯಾವೆ ಅದಕ್ಕೆ ಏನೋ ಮಾಡಿಸಿ ಪ್ರಸಾದ ಮಾಡಿಸಿ ಏನು ಅಡಿಕೆ ಪಾತ್ ಅಂತ ಇದಕ್ಕೂ ಬೇಕಾಗೈತೆ ಮೈಕಿಗೆ ಅಡಿಕೆ ಪಾತ್ ಬಿಟ್ಬಿಟ್ಟು ಹೇಳಾಗೈತಿ. ಸಮಯ ಭಾಳ ಆಗ್ಯದ, ಇನ್ನೂ ಮಾತಾಡೋರು ಭಾಳ ಜನ ಅದಾರ. ನಿಜವಾಗಿ ನಾನು ಯಾರು ಬರಾಕತ್ತಿದ್ದೆ ಏನು ಘಮ ಘಮ ಅಂತಿರ್ತದ ಅಡಿಕೆ ಪಾತ್ ಭಾಳ ವಾಸ್ತಿ ಚಂದ ಮಾಡಾಕತ್ತಾರೆ ಅಡಿಗೆನ. ನಿಮ್ಮನ್ನ ಬಿಡುವುದಿಲ್ಲ ಅವರು 4 ತಾಸು ನಮ್ಮ ಕೊಪ್ಪಳ ಮಾತಾಡಕತ್ತಿದ್ರೆ ಒಂದು 2 ತಾಸು ಬೇಕು ಅವರಿಗೆ. ಅಷ್ಟು ಚಂದ ಮಾತಾಡಿದ್ರು ಮಾತಾಡಿರ್ಬೇಕು. ಅಷ್ಟು ಸುಂದರವಾಗಿ ಮಾತಾಡುವಂತ ಕೊಪ್ಪಳ ಸರ್ ಅದರ ಅವ್ರ ಮಾತು ಕೇಳಿ ಬಹಳ ಚೆನ್ನಾಗಿ ಮಾತಾಡ್ತಾರೆ. ವಿದ್ಯಾವಂತರು, ಬುದ್ಧಿವಂತರು ಅವರೆಲ್ಲ ಸಹಪಾಠಿಗಳಿದ್ದಾರೆ. ಎಲ್ಲ ಗುರು ಬಂದವರ ತಾಲೂಕಿನೆಲ್ಲ ಗುರುಜನರ ಗುರು ವರ್ಗದ ಎಲ್ಲರೂ ಕೂಡ ಅವರ ವೃತ್ತಿಯಲ್ಲಿ ಏನು ಕೂಡಿ ಸೇವಾ ಮಾಡ್ಯಾರ. ಅವರೆಲ್ಲರೂ ಕೂಡ ತಾಲೂಕಿನಾದ್ಯಂತ ಎಲ್ಲರೂ ಬಂದಾರ. ಇದು ಬಂದಿದ್ದನ್ನು ನೋಡಿದ್ರೆ ಅವರು ಗಳಿಸ್ಯಾರ ಎಷ್ಟು ಜನ ನೋಡ್ರಿ. ಎಲ್ಲ ಗುರುಗಳನ್ನ ಗಳಿಸ್ಕೊಂಡಾರ, ಎಲ್ಲ ತಾಲೂಕಿನ ಗುರು ಮಾತೆಯನ್ನು ಗಳಿಸ್ಕೊಂಡಾರ, ಗುರು ಬಂದವರನ್ನು ಗಳಿಸ್ಕೊಂಡಾರ. ಅಂದ್ರೆ ಅವರಲ್ಲಿ ಭಾವ, ಭಕ್ತಿ ಮತ್ತು ಸೇವೆಯಲ್ಲಿ ನಿಷ್ಕಲಂಕದಿಂದ ಮಾಡ್ಯಾರಂತ ತಿಳ್ಕೊಂಡೆ ಅವರೆಲ್ಲರೂ ಬಂದಿರುವಂತ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಾರಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾವ ನಮ್ಮ ಸಿದ್ದಯ್ಯ ಮಾಸ್ತರು ನಿಜವಾಗಿ ಕೂಡ ಮುಗ್ಧರು, ಒಳ್ಳೆಯ ಸ್ವಭಾವದವರು, ಆಚಾರ ವಿಚಾರ ಎಂದು ಬಂದದರಲ್ಲಿ ಕಸವು ರಸವಾಗಿ ಬಾರು ನಂದನವಾಗಿ, ಕಸವು ರಸವಾಗಿ ನಂದನವಾಗಿ, ಸಹೋದರತೆಯ ಪ್ರೀತಿ ಸಹೋದರತೆಯ ಪ್ರೀತಿ ಹೊಳೆಯಾಗಿ ಹರಿದು ಬರಲಿ, ಹೊಳೆಯಾಗಿ ಹರಿದು ಬರಲಿ, ಹೊಳೆಯಾಗಿ ಹರಿದು ಬರಲಿ. ಹಾಲಕುಸುಗಲ ಗ್ರಾಮದ ಸ್ಫೂರ್ತಿಯ ಆದರ್ಶವಾಗಿರುವ ಚೈತನ್ಯ ಸ್ವರೂಪಿ, ವೀರ ತಪಸ್ವಿ, ಮುಕ್ತಿ ಮಂತ್ರದ ಮಹರ್ಷಿ ವೀರ ಗಂಗಾಧರ ಜಗದ್ಗುರು ಮಹಾಸನ್ನಿಧಿಯವರನ್ನು ಸ್ಮರಿಸಿಕೊಂಡು ಗೌರವಾನ್ವಿತ ಈ ಗ್ರಾಮದ ಹಿರಿಯರಾಗಿರುವ ಸಿದ್ದಯ್ಯನವರು ಹಿರೇಮಠ ಅವರ ಒಂದು ನಿವೃತ್ತಿ ಜೀವನದ ಈ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರ್ಶ ಶಿಕ್ಷಕರೇ, ಆದರ್ಶ ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಈ ಗ್ರಾಮದ ಪರವೂರಿನಂತ ಎಲ್ಲ ಮಾತೆಯರೇ ಮತ್ತು ಮುದ್ದು ಮಕ್ಕಳೇ, ಇದೊಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ. ಇದು ಒಬ್ಬ ಮನುಷ್ಯನ ಜೀವನದೊಳಗ ಆದರ್ಶವಾಗಿರ್ತಕ್ಕಂಥ ವ್ಯಕ್ತಿತ್ವ ನಿರ್ಮಾಣ ಮಾಡೋದ್ರಲ್ಲಿ ಶಿಕ್ಷಕರ ಪಾತ್ರ ಏನದಲ್ಲ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ನಾವು ಬಾಲಕರಿದ್ದಾಗ ನಮಗೆ ತಾಯಿ ತಂದೆಗಳು ಗುರುಗಳಾದ್ರ ನಮ್ಮ ಬಾಲ್ಯ ಜೀವನಕ್ಕೆ ಮತ್ತೊಬ್ಬ ಆದರ್ಶವಾಗಿರ್ತಕ್ಕಂಥ ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ನಿರೂಪಣೆ ಮಾಡತಕ್ಕಂಥವ್ರು ಯಾರಂದ್ರ ಆದರ್ಶವಾಗಿರ್ತಕ್ಕಂಥ ಗುರುಗಳು.
ಅದಕ್ಕೆ ಅಂಥ ಒಂದು ಗುರುವಿನ ಒಂದು ವಂದನಾ ಕಾರ್ಯಕ್ರಮ ಮಾಡೋದೇನದಲ್ಲ ಅದು ಎಲ್ಲರಿಗೆ ಹೆಮ್ಮೆ ತರ್ತಕ್ಕಂಥದ್ದು, ಖುಷಿ ಪಡ್ತಕ್ಕಂಥ ಕಾರ್ಯಕ್ರಮ ಅದು. ಅದಕ್ಕೆ ಜಗತ್ತೊಳಗ ಒಬ್ಬ ತಾಯಿಯಾಗಿ ತನ್ನ ಜೀವನ ನಡೆಸುವುದು ಅದು ಎಲ್ಲರಿಗೂ ಬರ್ತಕ್ಕಂಥದ್ದಲ್ಲ. ತಾಯಿಯಾಗಿ ತಾಯ್ತನ ದೊರಕಕ್ಕಂಥದ್ದು ಎಲ್ಲರಿಗೂ ಸಿಗತಕ್ಕಂಥದ್ದಲ್ಲ. ಒಬ್ಬ ಮನುಷ್ಯನಲ್ಲಿ ಗುರುವಾಗಿ ಒಳ್ಳೆಯ ಆದರ್ಶವಾಗತಕ್ಕಂಥ ವ್ಯಕ್ತಿತ್ವವನ್ನು ಶಿಷ್ಯರು ನಿರ್ಮಾಣ ಮಾಡತಕ್ಕಂಥ ಇದೊಂದು ಗುರುತರವಾಗತಕ್ಕಂಥ ಹೊಣೆ ಸಿಗುವುದೇನದಲ್ಲ, ಇವೆರಡು ಸಿಗುವುದು ಬಹಳ ದುರ್ಲಭ. ಆದರ್ಶವಾಗತಕ್ಕಂಥ ತಾಯಿ ಇವೆರಡೂ ಸಿಗ್ಬೇಕಾದ್ರ ಎಷ್ಟೋ ಜನ್ಮಗಳ ಪುಣ್ಯದ ಫಲ ಇದೆಲ್ಲ. ಒಬ್ಬ ರಾಷ್ಟ್ರಪತಿ ಇರ್ಬೋದು, ಒಬ್ಬ ಪ್ರಧಾನಮಂತ್ರಿ ಇರ್ಬೋದು, ಒಬ್ಬ ವಿಜ್ಞಾನಿ ಇರ್ಬೋದು, ಯಾರಿದ್ರೂ ಕೂಡ ಏನದಲ್ಲ ಆದರ್ಶ ಶಿಕ್ಷಕನ ಶಿಷ್ಯನಾಗಿರ್ಲೇಬೇಕು. ಶಿಕ್ಷಕನಾದಾಗ ಮಾತ್ರ ಏನದಲ್ಲ ಅವನಿಗೆ ವ್ಯಕ್ತಿತ್ವ ಬೆಳೀತಕ್ಕಂಥದ್ದು. ಅದು ವ್ಯಕ್ತಿಗೊಳ್ಳಬೇಕಾದ್ರೆ ಅವರು ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ವೃತ್ತಿಯೊಳಗೆ ಏನದಲ್ಲ ಶಿಷ್ಯರನ್ನು ಅತಿ ಪ್ರೀತಿಯಿಂದ ಆದರ್ಶವಾಗಿ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟಿರೋದಲ್ಲ ಅವರನ್ನು ರೂಪಿಸಿದಾಗ ಮಾತ್ರ ಆ ವ್ಯಕ್ತಿ ಬಹಳ ದೊಡ್ಡ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ. ಹೋದ ತಿಂಗಳ ನಾ ಹಾನಗಲ್ಲ ಒಂದು ವಿರಕ್ತ ಮಟ್ಟಕ್ಕೆ ಹೋದಾಗ ಅಲ್ಲಿ CS ವಸ್ತ್ರದ ತಿಳ್ಕೊಂಡು ಒಬ್ಬ ಆದರ್ಶ ಶಿಕ್ಷಕನ ಒಂದು ಸನ್ಮಾನ ಆಯ್ತು. 3000 ಮಟ್ಟದ ಜಗದ್ಗುರು ಮತ್ತು ನಾನು ಕೂಡ ಹೋಗಿ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ಶ್ರೀ ಗುರು ಸರಸಲಪ್ರಭ ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ತಿಳ್ಕೊಂಡು ವೀರಮೂರ್ತಿ ಚಿಕ್ಕಮಠ ಗುರುಗಳಿಗೂ ಕೂಡ ನನ್ನ ಶಿರಸಾತ್ಮಕ ಸಮರ್ಪಣೆಯನ್ನು ಮಾಡ್ತಾರೆ. ಈ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಸರ್ಕಾರದ ನಿಯಮದ ಪ್ರಕಾರ 60 ವರ್ಷ ಆ ಸೇವಾ ನಿವೃತ್ತಿ ನಿಮಿತ್ತ ಇವತ್ತು ನಮ್ಮ ಗ್ರಾಮದ ಯುವಕರೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟತೆಯಿಂದ ನಿರ್ವಹಿಸಿದ್ದಾರೆ. ಈ ಒಂದು ನನ್ನ ಸೇವೆ ಇಷ್ಟು ಅಮೋಘ ಆಗಿಟ್ಟುಕೊಂಡು ಇವತ್ತು ಎಲ್ಲರೂ ಹೇಳಿದ್ರೆ ನನ್ನ ಗೊತ್ತಾಗಿತ್ತು. ಯಾಕಂತಂದ್ರೆ ಒಟ್ಟಾರೆ ಸೇವೆಯಲ್ಲಿ ಏನೇನು ಎದುರು ತೊಡರುಗಳು ಬರ್ತಾವ ಆ ಎಲ್ಲ ಎದುರು ತೊಡರುಗಳನ್ನ ನಾವು ಅಚ್ಚುಕಟ್ಟಿನಿಂದ ನಿರ್ವಹಿಸಬೇಕು ಅಂತ ಹೇಳಿ ಇಲ್ಲೇ ಈ ವೇದಿಕೆ ಮೇಲೆ ನಮ್ಮ ಗುರುವರನ್ನ ಇದೆಯಲ್ಲ ಆ ಎಲ್ಲ ಗುರುವರಿಗೂ ನಾನು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಯಾಕಂತಂದ್ರೆ ನಾನು ಮೊದಲಿಗೆ 4 ವರ್ಷ ಮೊರದಲ್ಲಿ ಸೇವೆ ಮಾಡಿದೆ. ಮೊರದಲ್ಲಿ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಸರ್ ಹೇಳಿದಾಗೇನೆ ಒಂದು ಬ್ಯಾಗ್ ತಗೊಂಡು ಬಂದ್ಬಿಟ್ಟು ನಮ್ಮ ಶಾಲೆಗೆ ನಮ್ಮ ಮನೆಗೆ. ಯಾಕಂತಂದ್ರೆ ನಾನು ಹೊಸಬ ಅಲ್ಲಿ ಹೋದ ತಕ್ಷಣ ನನ್ನನ್ನು ಹೆಂಗೆ ನೋಡ್ಕೊಂಡ್ರು ಅಂದ್ರೆ ಒಬ್ಬ ಸಹೋದರನ ಸಮಾನವಾಗಿ ನಮ್ಮ ಪ್ರೊಫೆಸರು ಮತ್ತು ಇನ್ನೊಬ್ಬ ದಾಸರು ನಮ್ಮ ಅವಾಗಿನ ಸಂದರ್ಭದಲ್ಲಿ ನನಗೆ 6 ತಿಂಗಳ ನಾನೇನೋ ಒಂದು ಮುಂದುವರಿದು ಈ ಸೇವೆಯಲ್ಲೇ ಇಲ್ಲೇ ವಿಜಯಕರಿ ಸರ್ ಆಯಿತು, ಪವರ್ ಸರ್ ಆಯಿತು, ನಿರ್ಮಲ್ ಸರ್ ಆಯಿತು, ಆಮೇಲೆ ಹಿರೇಗೌಡ ಸರ್ ಆಯಿತು, ಇವರೆಲ್ಲರೂ ಸೇರ್ಕೊಂಡು ಏನು ಮಾಡ್ತಾರೆ ಅಂದ್ರೆ ನೋಡೋ ಬರ್ರಿ ಇಲ್ಲೇ ಪರಿಷತ್ ಐತಿ, ಆಮೇಲೆ ಒಂದು ಸಾಹಿತ್ಯ ವೇದಿಕೆ ಐತಿ, ಈ ಎಲ್ಲ ವೇದಿಕೆಗಳನ್ನ ಬರ್ರಿ ನೀವು ಅಂದಾಗ ನಾನು ಅವ್ರ ಜೊತೆಗೆ ಹೋಗ್ತಿದ್ದೆ. ಆದ್ರೆ ಒಂದು ಮಾತಿಗೆ ಹೇಳ್ತೀನಿ ಅವರಿಗೆ, ಅದರ ದೈಹಿಕ ಶಿಕ್ಷಣ ಸಂಘದಲ್ಲಿ ನನಗೆ ಸಹಕಾರ ಎಷ್ಟು ಸಿಕ್ಕಿದೆಯೋ ಅದು ನನಗೆ ಬಹಳಷ್ಟು ಕಡಿಮೆ. ಆದರೆ ಇನ್ನುಳಿದ ಈಗ ಎಲ್ಲ ಈ ಸಂಘಗಳು ಬಹಳಷ್ಟು ಸಹಕಾರವನ್ನು ಕೊಟ್ಟದಕ್ಕಾಗಿ ನನಗೆ ವಿವಿಧ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಗಳು ಬರಬಹುದು. ಇದೆಲ್ಲವನ್ನ ನಾನು ಈ ವೇದಿಕೆ ಮೇಲೆ ತಂದವರು ನನಗೆ ನೀವೆಲ್ಲರೂ ಏನಿದಿರಲ್ಲ ಇವೆಲ್ಲರೂ ನನಗೆ ಬಹಳಷ್ಟು ಸಹಕಾರ ಕೊಟ್ಟದಕ್ಕಾಗಿ ಇಷ್ಟೊಂದು ಉತ್ತಮ ಸೇವೆಯನ್ನು ಮಾಡೇನಿ ಅನ್ನುವಂಥ ಒಂದು ಹೇಳ್ತೇನೆ. ಹಾಗೆ ನಾನು ಕಲಿಸಿದಂಥ ಮಕ್ಕಳು ಇಲ್ಲಿ ಬಂದಾರೀಗ ಅವರು ಮರಬದ ಏನಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸ್ತಾರೆ. ಅಂತ ವಿದ್ಯಾರ್ಥಿಗಳನ್ನು ಪಡ್ಕೊಂಡು ಹಾಗೆ ಇದ್ದಂಗೆ. ಹಾಗೆ ಮತ್ತು ಈ ಊರಿನಲ್ಲಿ ಎಲ್ಲರೂ ನನಗೆ ಬಹಳ ಸಹಕಾರ ಕೊಟ್ಟಿದ್ದೀರಿ, ಮುಂದೂ ಕೂಡ ಸಹಕಾರ ಕೊಡ್ರಿ ಅಂತ ಎಲ್ಲರಲ್ಲಿ ಆಸೆ ಉಂಟು. ಇಲ್ಲಿ ನಾನೇನು ನನ್ನ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿ ಎಲ್ಲರನ್ನ ಆಮಂತ್ರಿಸಿದರು. ಯಾರ್ಯಾರನ್ನ ಆಮಂತ್ರಿಸಿರ್ತಾರೆ ಅವರೆಲ್ಲರೂ ಬಂದಿರಿ.
ಮತ್ತು ಆಮಂತ್ರಣ ಮಾಡದೇ ಕೂಡ ಇದೇ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸೇವೆಗಾಗಿ ಸಿದ್ದಯ್ಯ ಹಿರೇಮಠ್ ಅವರು ತಮ್ಮ ವೈಯಕ್ತಿಕ ನಿಧಿಯನ್ನ 25,000 ದೇಣಿಗೆಯನ್ನ ಶ್ರೀಗಳ ಮುಖಾಂತರ ನೂತನ ಅಧ್ಯಕ್ಷರಿಗೆ ಹಸ್ತಾಂತರಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಶಿಕ್ಷಕರ ಬಳಗ, ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು, ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಹಳೆಯ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಹಾಗೂ ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ನೆಚ್ಚಿನ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಪರಮೇಶ್ವರ್ ತಿರ್ಲಾಪುರ್, ಟಿವಿ 24 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.